ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ ವಿಡಿಯೋ ಮಾಡಿದಾಗ ಅದರ ತೆಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿದ್ರಿ, ಸರ ಫಾರೆಸ್ಟ್ ವಾಚರ್ಮನ್ ಅರಣ್ಯ ವೀಕ್ಷಕರ ಬಗ್ಗೆನೂ ತಿಳಿಸ್ಕೊಡ್ರಿ ಅಂತನಾತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ಈ ಫಾರೆಸ್ಟ್ ವಾಚರ್ಮನ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಿದ್ರು ಅಂದ್ರೆ, ಸರ ಅವ್ರ ಅಫಿಷಿಯಲ್ ವೆಬ್ಸೈಟ್ ಯಾವ ರೀತಿಯಾಗಿ ಚೆಕ್ ಮಾಡಿದ್ರಿ ಅದನ್ನು ತಿಳಿಸ್ಕೊಡ್ರಿ ಅಂತನಾತಿದ್ರಿ. ನೋಡಿರಿ, ಯಾವ ರೀತಿಯಾಗಿ ಚೆಕ್ ಮಾಡೋದು ಅವ್ರ ಅಫಿಷಿಯಲ್ ವೆಬ್ಸೈಟ ಅದನ್ನು ಮೊದಲು ನೋಡೋಣ. ನೀವು ಮೊದಲು ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಸರ್ಚ್ ಬಾಕ್ಸಲ್ಲಿ KFD ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇದೇ ನೀವು ನೋಡತ್ತಿರಲೇ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಇದ್ರ ಜೊತೆಗೆ ಅರಣ್ಯ government.in ಇದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಕತಿ. ನೆಕ್ಸ್ಟ್ ನೋಡ್ರಿ, ಅಧಿಸೂಚನೆ ಆತಂದ್ರೆ ಇಲ್ಲೇ ನಿಮ್ಗೆ PDF ಶೋ ಆಕತಿ. ಮತ್ತು ನೋಡ್ರಿ, ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ನಿಮಗೆ ಅಧಿಸೂಚನೆ ಆತಂದ್ರೆ ಇಮ್ಮಿಡಿಯೇಟಾಗಿ PDF ಅಲ್ಲಿ ಶೇರ್ ಮಾಡತ್ನು. ಇಲ್ಲಿ ಮೇನಾಗಿ ಫಸ್ಟ್ ಲೈನ್ ಒಳಗೆ ಮೆನ್ಷನ್ ಮಾಡ್ಯಾರ, KFD ರಿಕ್ರೂಟ್ಮೆಂಟ್ 2026 700+ ಪೋಸ್ಟ್, 700ಕ್ಕೂ ಅಧಿಕ ವೇಕೆನ್ಸಿ. ಇದರೊಳಗೆ ಫಾರೆಸ್ಟ್ ಗಾರ್ಡ್, ಫಾರೆಸ್ಟ್ ವಾಚರ್ಮನ್ ವೇಕೆನ್ಸೀಸ್ ಎಕ್ಸೆಪ್ಟೆಡ್, ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸಿಂಗ್ ಸೂನ್. ಇಲ್ಲಿ ನೀವು ನೋಡತ್ತಿರಲಿಲ್ಲ, ಇದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್. ಅರಣ್ಯ.government.in ಇದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಇದ್ರ ತೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಬಂದ್ರೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಫಾರೆಸ್ಟ್ ಗಾರ್ಡ್ ಐತಿ ಮತ್ತು ಫಾರೆಸ್ಟ್ ವಾಚರ್ಮನ್ದು ಕೂಡ ಐತಿ. ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಮತ್ತು ನೋಡ್ರಿ, ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಫಾರೆಸ್ಟ್ ವಾಚರ್ಮನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂದರೆ, ಪುರುಷರು ಹಾಕ್ಬೋದು, ಮಹಿಳೆಯರಿಗೂ ಕೂಡ ಅವಕಾಶ ಐತಿ. ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷರು ಮಹಿಳೆಯರು ಇಬ್ಬರು ಅರ್ಜಿ ಸಲ್ಲಿಸಬಹುದು. ಸ್ಯಾಲ್ರಿ ನೋಡ್ರಿ, ನಿಮಗೆ ಸ್ಯಾಲ್ರಿ ಎಷ್ಟು ಇರ್ತೈತಿ ಅಂದ್ರೆ, ಸ್ಟಾರ್ಟಿಂಗ್ ನಿಮ್ಗೆ 18,600ರಿಂದ 32,600 ರೂಪಾಯಿ ಮಂತ್ಲಿ ನಿಮ್ಗೆ ಸ್ಯಾಲ್ರಿ ಇದಿರ್ತೈತಿ. ಈಗ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ, ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ 12ನೇ ತರಗತಿ ಇದ್ದಿರ್ತೈತಿ. ಈಗೇನು ಫಾರೆಸ್ಟ್ ವಾಚರ್ಮನ್ ಐತ್ಲೆ ಇದಕ್ಕೆ ಜಸ್ಟ್ ಕೇವಲ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕೇವಲ ಜಸ್ಟ್ ನೋಡ್ರಿ, 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ವಯಸ್ಸು ಜಸ್ಟ್ 18 ವರ್ಷ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಮಿಸ್ ಮಾಡಲಾರ್ದ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇಮ್ಮಿಡಿಯೇಟಾಗಿ PDF ಶೇರ್ ಮಾಡ್ತೀನಿ. ನೋಟಿಫಿಕೇಶನ್ ಆತಂದ್ರೆ ಇಮ್ಮಿಡಿಯೇಟಾಗಿ ನೋಟಿಫಿಕೇಶನ್ ಶೇರ್ ಮಾಡ್ತೀನಿ. ಮಿಸ್ ಮಾಡಲಾರ್ದು ಜಾಯ್ನ್ ಆಗ್ರಿ. ಮೊದಲು 18 ವರ್ಷ ಮಿನಿಮಮ್ ಇದ್ದಿರ್ತೈತಿ. ವಯಸ್ಸು 18 ವರ್ಷ. ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ, ಮತ್ತು 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 32 ವರ್ಷ, ಮತ್ತು SC ST ಕ್ಯಾಟಗರಿ 1 ಇವರಿಗೆ 33 ವರ್ಷ ಗರಿಷ್ಠ ವಯೋಮಿತಿ ಇರ್ತೈತಿ. ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂದ್ರೆ, ಇದಕ್ಕೆ ನೋಡ್ರಿ, ಒಂದೇ ಯಾವುದೇ ರೀತಿಯಾಗಿ ರಿಟರ್ನ್ ಎಕ್ಸಾಮಿನೇಷನ್ ಇರೋಂಗಿಲ್ಲ, ಪರೀಕ್ಷೆ ಇರೋಂಗಿಲ್ಲ. ಜಸ್ಟ್ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕ್ತೀರಿ. ಈಗ ಸಿಂಪಲಾಗಿ ಹೇಳೋದಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ತೀರಿ ಅದರೊಳಗೆ 10th ಜಾಸ್ತಿ ಸ್ಕೋರಿಂದ 1:26 ಅಂತೆ ವಿದ್ಯಾರ್ಥಿಗಳನ್ನ ಫಿಸಿಕಲ್ ಕರೀತಾರೋ. ಜಾಸ್ತಿ ಅಂಕ ಯಾರು ಮಾಡಿರ್ತಾರೆ, ಈಗ ಒಂದು ಪೋಸ್ಟಿಗೆ 20 ವಿದ್ಯಾರ್ಥಿಗಳು, 2 ಪೋಸ್ಟಿಗೆ 40 ವಿದ್ಯಾರ್ಥಿಗಳು, ಈ ರೀತಿಯಾಗಿ ಎಷ್ಟು ವೇಕೆನ್ಸಿಗಳನ್ನ ಕರಿತಾರಲ್ಲ ಅದರೊಳಗೆ 1:26 ಅಂತೆ ಫಿಸಿಕಲ್ ಕರೀತಾರೋ. ಫಿಸಿಕಲ್ದಾಗ ಏನಿರ್ತೈತಿ ಅಂದ್ರೆ, ರನ್ನಿಂಗ್ ಇರ್ತೈತಿ. ಒಳ್ಳೆಯದ 1600 ಮೀಟ್ರ್ ರನ್ನಿಂಗ್ ಇದ್ದಿರ್ತೈತಿ. ಪುರುಷರಿಗೆ 7 ನಿಮಿಷ ಟೈಮಿಂಗ. ಮಹಿಳೆಯರಿಗೆ 1000 ಮೀಟ್ರ್ ರನ್ನಿಂಗ್ ಇದ್ದಿರ್ತೈತಿ. ಅವ್ರಿಗೆ ಜಸ್ಟ್ ನೋಡ್ರಿ 6 ನಿಮಿಷ. ಇವ್ರಿಗೆ ಟೈಮಿಂಗ ಪುರುಷರಿಗೆ 1600 ಮೀಟ್ರ್ 7 ನಿಮಿಷ ಟೈಮಿಂಗ, ಮಹಿಳೆಯರಿಗೆ 1000 ಮೀಟ್ರ್ 6 ನಿಮಿಷ ಟೈಮಿಂಗ. ಪ್ರತಿಯೊಂದು ವಿದ್ಯಾರ್ಥಿಗಳು ಕವರ್ ಮಾಡ್ತೀರಿ. ಇದೇನು ಆಲ್ಮೋಸ್ಟ್ ನೀವು ಕವರ್ ಮಾಡ್ತೀರಿ. ಇದಾದಮೇಲೆ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಒಳ್ಳೆಯದ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇದಿರ್ತೈತಿ. ಅದರೊಳಗೆ ಪಾಸ್ ಆದ್ರೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದ್ರೊಳಗೆ ನೋಡ್ರಿ, ಪುರುಷರದ 100 ಮೀಟ್ರ್ ರನ್ನಿಂಗ್ ಇದ್ದಿರ್ತೈತಿ. ಪುರುಷರದ 100 ಮೀಟ್ರ್ ನೀವು ನೋಟ್ ಕೂಡ ಮಾಡ್ಕೋರಿ. ನಿಮ್ಗೇನೇ ಗೊಂದಲ ಆಗೈತಂದ್ರೆ ವಿಡಿಯೋ ಸ್ವಲ್ಪ ಸ್ಟಾಪ್ ಮಾಡಿ ನೋಟ್ ಕೂಡ ಮಾಡ್ಕೋರಿ. ಇನ್ನು ನೋಡ್ರಿ, ಪುರುಷರದ
100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ 15 ಸೆಕೆಂಡ್ ಟೈಮ ಪುರುಷರದ. ಮಹಿಳೆಯರದ 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ 18.5 ಸೆಕೆಂಡ್ ಟೈಮ ಪುರುಷ ಮಹಿಳೆಯರದ್ದು. ಮತ್ತು ಎತ್ತರ ಜಿಗಿತ ಪುರುಷರದ 1.20 ಮೀಟರ್ ಎತ್ತರ ಜಿಗಿತ ಇದ್ದಿರ್ತೈತಿ. ಮಹಿಳೆಯರದ 0.90 ಮೀಟರ್ ಏನೈತಿ ಎತ್ತರ ಜಿಗಿತ ಇದ್ದಿರ್ತೈತಿ ಲಾಂಗ್ ಜಂಪ್. ಮತ್ತು ಉದ್ದ ಜಿಗಿತ ನೋಡ್ರಿ, ಹೈ ಜಂಪ್, ಎತ್ತರ ಜಿಗಿತ ಹೈ ಜಂಪ್. ಉದ್ದ ಜಿಗಿತ ಲಾಂಗ್ ಜಂಪ್ 3.80 ಪುರುಷರಿಗೆ ಇದ್ದಿರ್ತೈತಿ. ಮಹಿಳೆಯರಿಗೆ 2.50 ಏನೈತಿ ಲಾಂಗ್ ಜಂಪ್ ಇದ್ದಿರ್ತೈತಿ ಮಹಿಳೆಯರದ. ಇದಾದಮೇಲೆ 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ ಪುರುಷರದ. 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಇವ್ರಿಗೆ ನೋಡ್ರಿ 2 ನಿಮಿಷ 50 ಸೆಕೆಂಡ್ ಟೈಮ ಪುರುಷರದ. ಮಹಿಳೆಯರದ 200 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ ಕೇವಲ 40 ಸೆಕೆಂಡ್ ಟೈಮ. ಪ್ರತಿಯೊಂದು ವಿದ್ಯಾರ್ಥಿಗಳು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀರಿ, ಇದೇನು ಟಫ್ ಇರೋಂಗಿಲ್ಲ. ನೆಕ್ಸ್ಟ್ ಹೈಟ್, ಎತ್ತರ ಎಷ್ಟು ಬೇಕು. ಈಗ ಪುರುಷರದ್ದು 163 ಸೆಂಟಿಮೀಟರ್ ಎತ್ತರ ಬೇಕು ಪುರುಷರದ. 163 ಸೆಂಟಿಮೀಟರ್. ಚೆಸ್ಟ್ ನಾರ್ಮಲ್ 79 + 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಪುರುಷರದ. ಮಹಿಳೆಯರದ ಹೈಟ್ ಎಷ್ಟು ಬೇಕಂದ್ರೆ ನಿಮಗೆ ನೋಡ್ರಿ, ಏನೇ ಗೊಂದಲ, ಏನೇ ಡೌಟ್ಸ್, ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಪ್ರತಿಯೊಂದು ವೀಡಿಯೋಗೆ ಆನ್ ಇಟ್ಟಿರ್ದ್ನು ಕಮೆಂಟ್ ಕೂಡ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. 150 ಸೆಂಟಿಮೀಟ್ರ್ ಮಹಿಳೆಯರದ ಹೈಟ. ಇವ್ರದ ಕೆ ಜಿ ತೂಕ ಎಷ್ಟು ಬೇಕಂದ್ರೆ 40 kg ತೂಕ ಬೇಕು. ಇಷ್ಟು ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಜಸ್ಟ್ ನೋಡ್ರಿ, 10ನೇ ತರಗತಿ ಮೇಲೆ ಅಪ್ಲಿಕೇಶನ್ ಹಾಕೋದು 1:26 ಅಂತ ಫಿಸಿಕಲ್ ಕರೀತಾರೆ. ಒಂದು ಪೋಸ್ಟಿಗೆ 20 ವಿದ್ಯಾರ್ಥಿಗಳು. ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇದ್ದಿರ್ತೈತಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದ್ದಿರ್ತೈತಿ. ಇಷ್ಟ ಫಾರೆಸ್ಟ್ ವಾಚರ್ ಮಾಡಿದ ಇದ್ದಿರ್ತೈತಿ. ಹೈಟ್ ನೋಡ್ರಿ 163 ಸೆಂಟಿಮೀಟರ್ ಪುರುಷರದ, ಮಹಿಳೆಯರದ 150 ಸೆಂಟಿಮೀಟರ್ ಹೈಟ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಏನು ಕೇಳ್ತಿದ್ರಿ ಅಂದ್ರೆ, ಸರ ಎಕ್ಸಾಮ್ ಆಕೈತೇನೆ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಎಕ್ಸಾಮ್ ಬಗ್ಗೆ ಯಾವುದೇನೂ ಅಪ್ಡೇಟ್ ಇಲ್ಲ ರೀಸೆಂಟಾಗಿ ಯಾವುದೂ ಅಪ್ಡೇಟ್ ಇಲ್ಲ. ಏನರ ನೆಕ್ಸ್ಟ್ ಅಪ್ಡೇಟ್ ಸಿಕ್ತಂದ್ರೆ ಅದನ್ನ ವಿಡಿಯೋ ಮಾಡಿ ತಿಳಿಸ್ತಾನೆ. ನನ್ನ ಪ್ರಕಾರ ನೋಡ್ರಿ, ಎಕ್ಸಾಮ್ ಆಗೋದು ಡೌಟ. ಕೇವಲ SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಮಾಡ್ಕೋತಾರೋ. ಇಲ್ಲಿ ಮತ್ತು ಅಪ್ಲಿಕೇಶನ್ ಎಷ್ಟು ಪರ್ಸೆಂಟೇಜ್ ಆಗಿತ್ತಂದ್ರೆ ಸೆಲೆಕ್ಷನ್ ಆಗ್ಬೋದು ಅಂದ್ರೆ 90+ ಸ್ಕೋರ್ ಆಗಿದವರು ಸೆಲೆಕ್ಷನ್ ಆಗ್ಬೋದು. 90+ ಸ್ಕೋರ್. ಯಾಕಂದ್ರೆ ಪೋಸ್ಟ್ ಕಡಿಮೆ ಇದ್ದಿರ್ತಾವೆ, ಪರ್ಸೆಂಟೇಜ್ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದಿರ್ತೈತಿ. ಅದಕ್ಕಾಗಿ ನೋಡ್ರಿ 90+ ಸ್ಕೋರ್ ಆಗಿದವರು ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಹಂಗೆ ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಜಾಬ್ಸ್ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ದಾಗ ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟನು, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.